ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಇವತ್ತು 2ನೇ ಆಷಾಢ ಶುಕ್ರವಾರ ಆಗಿರುತ್ತೆ. ಸೊ, ನಾನು ಲಾಸ್ಟ್ ಶುಕ್ರವಾರ ಪೂಜೆ ಮಾಡಂಗಿರಲ್ಲ, ಸೂತಕ ಅಂತ ಹೇಳಿದ್ದೆ ಅಲ್ವಾ? ಸೊ, ಅದಕ್ಕೋಸ್ಕರ ಪೂಜೆ ಮಾಡಂಗಿರಲ್ಲ. ಪೂಜೆ ಮಾಡಿರಲಿಲ್ಲ. ಈ ವಾರ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ, ಪೂಜೆ ಮಾಡೋಕ್ಕೆ ಮುಂಚೆ ನಾನು ಇದೆಲ್ಲ ಕೆಲಸ ಮುಗಿಸಿರ್ತೀನಿ ಅಲ್ವಾ? ನೆಕ್ಸ್ಟು ವಾಕ್ ಹೋಗೋಣ ಅಂತ ನಾನು ನನ್ನ ತಂಗಿ ಹೊರಟ್ವಿ. ಬೆಳಗ್ಗೆ ಹೊತ್ತು ವಾಕ್ ಮಾಡಿದರೆ ಏನೋ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಆ್ಯಕ್ಟಿವ್ನೆಸ್ಸೇ ಇರ್ತೀವಿ ಅಲ್ವಾ? ಆ್ಯಕ್ಟಿವ್ ಆಗಿರ್ತೀವಿ. ಅದಕ್ಕೋಸ್ಕರ ನಾವು ಬೆಳಗ್ಗೆ ವಾಕ್ ಬಂದ್ವಿ. ಈ ಪಾರ್ಕಲ್ಲಿ ನಾವು ನೋಡಿರ್ತೀರ ಹಿಂದಿನ ವೀಡಿಯೋದಲ್ಲೆಲ್ಲ, ಡೈಲಿ ಇದೇ ಪಾರ್ಕಿಗೆ ಬರ್ತೀವಿ ನಾವು. ಈಗ ಬಂದು ಒಂದು 15-20 ರೌಂಡ್ ಹಾಕಿಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಮನೆಗೆ ಹೊರಡ್ತೀವಿ. ನೋಡಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಬಟ್ ಇವತ್ತು ಯಾರೂ ಯಾಕೋ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಅಲ್ಲಲ್ಲೇ ಒಬ್ಬೊಬ್ಬರು ವಾಕ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಕೂಲ್ ಇರುತ್ತೆ ವಾತಾವರಣ. ಮತ್ತು ಈ ಪಾರ್ಕ್ ಏನಂದರೆ ಸೈಲೆನ್ಸ್ ಜಾಸ್ತಿ, ಏನು ಸೌಂಡ್ ಅಷ್ಟೊಂದಿರಲ್ಲ. ಸೊ, ವಾಕ್ ಮಾಡಿ ಮನೆಗೆ ಬಂದ್ವಿ. ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ರೊಟ್ಟಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಳಬೇಕು. ಮಳ್ಳಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಅದಕ್ಕೆ ಮಾಡ್ಕೊಳ್ಬೇಕು. ತೀರಾ ಗಟ್ಟಿಗೂ ಬೇಡ, ತೆಳ್ಳಗೂ ಬೇಡ, ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ನೋಡಿ ನಾನು ಇವಾಗ 2 ಬೌಲು ಹಿಟ್ಟು ಹಾಕ್ತಾಯಿದ್ದೀನಿ. 2 ಬೌಲಷ್ಟು ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋದು. ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ಅದನ್ನು ಮುದ್ದೆ ರೀತಿಯಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಂದ್ಕೊಳ್ತೀನಿ. ನಾವು ಒಂದು ಕುದಿ ಬಂದಷ್ಟು ಬೇಯಿಸ್ಕೊಂಬಿಟ್ಟು ನೆಕ್ಸ್ಟು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಫ್ರೆಂಡ್ಸ್. ನೀವು ನೋಡಿ ಇಷ್ಟೇ, ಇದನ್ನು ಮಾಡಿಕೊಂಡು ತಣ್ಣಗಾಗ್ಬಿಡ್ತೀವಿ. ಅದಾದಮೇಲೆ ಒಂದು ದೊಡ್ಡ ಬೌಲಿಗೆ ಇಲ್ಲ ಬೇಸಿನ್ಗೆ ಏನಕ್ಕಾದ್ರೂ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಹದಕ್ಕೆ ಕಲಿಸ್ಕೊಳ್ತೀವಿ ರೊಟ್ಟಿ ಹಿಟ್ಟನ್ನ. ಚಪಾತಿ ಥರನೂ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಚಪಾತಿ ಹಿಟ್ಟಿನ ಹದ ಅಂದರೆ. ಅದನ್ನು ಉಂಡೆ ಮಾಡಿಕೊಂಡು ನಾವೇನು ಚಪಾತಿ ಲಟ್ಟಿಸ್ತೀವಲ್ವ ಆ ಥರನಾದರೂ ಲಟ್ಟಿಸ್ಬೋದು, ಇಲ್ಲ ಈ ಥರ ಕೈಯಲ್ಲಿ ಮಾಡ್ಬೋದು. ನಾನು ಇದು ನೋಡ್ತಿರ್ಬೋದು ನೀವು, ಅದಕ್ಕೆ ಸೈಡ್ ಕಟ್ಕೋಬೇಕು, ಇಲ್ಲ ಒಡೆದಿರೋ ಥರ ಫೀಲ್ ಆಗುತ್ತಲ್ವಾ? ಸೊ, ನೋಡಿ ಕಟ್ಕೊಂಡಾದ್ಮೇಲೆ ಈ ಥರ ಉಜ್ಕೊಳ್ಬೇಕು ಫ್ರೆಂಡ್ಸ್. ಉಜ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಅದು ಸೈಡ್ ಹೊಡಿತಾ ಇದೆ ಸೈಡಲ್ಲೆಲ್ಲ. ಸೊ, ಅದನ್ನು ಕಟ್ಕೋಬೇಕಾಗುತ್ತೆ. ಅಂದರೆ ಕಂಠ ಕಟ್ಕೊಳ್ಬೇಕು, ಇಲ್ಲಾಂದರೆ ಒಡೆದಿರೋ ಥರ ಅನಿಸುತ್ತೆ, ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ ರೊಟ್ಟಿ. ಸೊ, ಅದಕ್ಕೋಸ್ಕರ ಕಟ್ಕೊಂಡು ಮತ್ತೆ ಉಜ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಉಜ್ಕೋಬೇಕು, ಆಮೇಲೆ ಕಂಠ ಕಟ್ಕೋಬೇಕು, ಮತ್ತೆ ಉಜ್ಕೋಬೇಕು. ನೀವು ನೋಡ್ತಿರ್ಬೋದು ಚೆನ್ನಾಗಿ ಬರ್ತಾಯಿದೆ. ನಾವು ಅಕ್ಕಿ ರೊಟ್ಟಿ ನಮ್ಮ ಕಡೆ ಎಲ್ಲ ಫೇಮಸ್ಸು. ಸೊ, ಜೋಳದ ರೊಟ್ಟಿ ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ನನಗೆ ಜೋಳದ ರೊಟ್ಟಿ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಳ್ತೀವಿ ನಾವು ಮನೆಯಲ್ಲಿ. ನೋಡಿ ಇವಾಗ ಇದನ್ನು ಒಂದೊಂದೇ ಉಜ್ಜಿ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಬೆಳಗ್ಗೆ ಆಫೀಸಿಗೆ ಬರೋಕ್ಕೆ ಲೇಟ್ ಆಗುತ್ತೆ. ಬೆಳಗ್ಗೆ ಸೆಕೆಂಡ್ ಶಿಫ್ಟ್ ಇತ್ತು. ಸೊ, ಅದಕ್ಕೋಸ್ಕರ ಬೇಗ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಇಟ್ಕೊಂಡು ರೊಟ್ಟಿ ಬೇಯಿಸಿ ಒಂದೊಂದಕ್ಕೆ ಹಾಕ್ತಾಯಿದ್ದೆ. ಅದಾದಮೇಲೆ ಇದೆಲ್ಲ ಕಂಪ್ಲೀಟ್ ಆಯಿತು. ಇದಕ್ಕೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಪೂರ್ವಿ ಕೇಕ್ ಮಾಡಿಕೊಡು ಅಂದ, ಅದೊಂದು ಸ್ವಲ್ಪ ಮಾಡಬೇಕಿತ್ತು. ಅದು ಶೂಟ್ ಮಾಡಿಕೊಂಡು ಮತ್ತು ಆಫೀಸಿಗೆ ಹೊರಟೆ. ಆಫೀಸ್ ರೀಚ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ನೋಡ್ತಿರ್ಬೋದು ನೀವು. ಇವತ್ತು ನಾನು ಬೇರೆ ರೋಡಲ್ಲಿ ಹೋಗ್ತಾ ಇದ್ದೀನಿ, ಅಪೋಸಿಟ್ ರೋಡಲ್ಲಿ ಬರ್ತಾಯಿದ್ದೆ ನಾನು ಯಾವಾಗಲೂ. ಅದು ಅಲ್ಲಿ ಟ್ರಾಫಿಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಈಚೆ ಸೈಡಲ್ಲಿ ಬಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಕಲಿಗೂ ಹೊರಗಡೆ ಹೋದ್ವಿ. ಮಳೆ ಬರೋ ಥರ ಇತ್ತು ಫ್ರೆಂಡ್ಸ್. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿ ಗೋಲ್ಗುಪ್ಪ ಕಾಣಿಸ್ತು. ಸೊ, ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪದ ಹತ್ರ ಹೋಗಿ ಗೋಲ್ಗಪ್ಪ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇವ್ರ ಹತ್ರ ಚೆನ್ನಾಗಿರುತ್ತೆ, ಬಟ್ ಇವತ್ತು ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದಾದಮೇಲೆ ಬಂದೆ, ಎಲ್ಲ ಕೆಲಸ ಮುಗಿಸಿ ಆಫೀಸಿಂದ ಮನೆಗೆ ಹೊರಟೆ ಫ್ರೆಂಡ್ಸ್. ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಸೊ, ಮನೆಗೆ ಹೊರಟಿದ್ದೀನಿ ಇವಾಗ. ಪೂರ್ವಿನೂ ಬರ್ತಾನೆ ಸಮ್ಟೈಮ್ಸ್ ಬರಲ್ಲ. ಇವತ್ತು ಬಂದಿದ್ದ. ಮನೆಗೆ ಹೋಗಿದ ತಕ್ಷಣ ನನ್ನ ತಂಗಿ ಅನ್ನ ಮತ್ತು ಗೊಜ್ಜು ಮಾಡಿದ್ಲು. ಇದು ಮಂಗಳೂರು ರೈಸು. ಇದಕ್ಕೆ ಯಾವ್ದಾದ್ರು ತರಕಾರಿ ಹಾಕಿ ಗೊಜ್ಜು ಮಾಡಿದರೆ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.